ನಮಸ್ಕಾರ ರೀ ಎಲ್ಲರಿಗೂ ಫಾಸ್ಟ್ ಅಡುಗೆ ಮನೆ ಚಾನಲ್ಗೆ ಸ್ವಾಗತ. ಎಲ್ಲ ಹೆಂಗದ್ರಿ? ಎಲ್ಲರೂ ಆರಾಮದಿರೇನ್ರಿ? ನಾನು ಕೂಡ ಆರಾಮದೀನಿ ನೋಡ್ರಿ. ಇವತ್ತು ಏನು ಮಾಡ್ಲತ್ತೀನಂದ್ರೆ ಸಬ್ಸಿ ಪಲ್ಯ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಈಗ ಎಣ್ಣೆ ಕಾಯ್ಲಕ್ಕೆ ಇಟ್ಟಿನ್ರಿ. ಎಣ್ಣೆ ಕಾಯ್ದೈತಿ. ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಂಡೀನಿ, ಸಣ್ಣ ಜಜ್ಜಿ ಒಂದು ಗಡ್ಡೆ ಬೆಳ್ಳುಳ್ಳಿ ಜಜ್ಜಿಟ್ಟೀನಿ. ಇದೇನಪ್ಪ ಬರೀ ಪಾಣೆ ಹಾಕಿ ಪಲ್ಯ ಮಾಡ್ಕೋತಾ ಅನ್ಕೋಬೇಡ್ರಿ, ಇದನ್ನು ಭಾರಿ ಮಸ್ತ್ ಆಕ್ಕದ. ಆಮೇಲಿಂದ ಹಸಿ ಮೆಣ್ಸಿಕಾಯಿ ಜಜ್ಜಿಟ್ಟಿದ್ದೆ ರೀ, ಹಸಿ ಮೆಣ್ಸಿಕಾಯಿ ಹಾಕ್ತೀನಿ ನೋಡ್ರಿ ಎಣ್ಣೆಗೆ. ಇದು ಬರೀ ಪಾಣೆ ಹಾಕಿ ಇಷ್ಟು ಇದೇನು ರುಚಿ ಆಕ್ಕದ ಅಂತ ಅನ್ಕೋಬೇಡ್ರಿ. ಒಂದು ಸರಿ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಕ್ಕದ. ಚಪಾತಿ ಜೋಡಿ, ರೊಟ್ಟಿ ಜೋಡಿ ಎಲ್ಲದ್ರ ಜೋಡಿನೂ ತಿನ್ಬೋದು ರೀ, ಭಾರಿ ಮಸ್ತ್ ಆಗುತ್ತದೆ ಇದು. ಇಷ್ಟು ಇದನ್ನ ಐಟಮ್ಸ್ ಹಾಕಿದ್ದೇನು ಕಮ್ಗೆ ಆಗ್ತದೆ ಬಿಡು ಅಂತ ಅನ್ಕೋಬೇಡ್ರಿ. ಈ ಸಬ್ಸಿ ಪಲ್ಯ ಹಾಕ್ಲಾಕತ್ತೀನಿ ನೋಡ್ರಿ ಫ್ರೆಂಡ್ಸ್. 2 ಕಟ್ ಸಬ್ಸಿ ಪಲ್ಯ ತೊಗೊಂಬಂದೀನಿ ರೀ. ತುಂಬ ಫ್ರೆಶ್ ಒಂದು ಸಬ್ಸಿ ಪಲ್ಯ ಸಿಕ್ಕಿತ್ತು ರೀ ಇವತ್ತು. ಹಾಗಾಗಿ ಈ ಸಬ್ಸಿ ಪಲ್ಯ ಹಾಕ್ತೀನಿ ನೋಡ್ರಿ. ಇದನ್ನು ತಿರುವಾಡಂಬ್ರಿ ಚೆಂದಾಗಿ ಎಣ್ಣೆಗೆ. ನೀರೇನು ಹಚ್ಚಬಾರ್ದು ರೀ ಇದಕ್ಕೆ. ನೀರು ಹಾಕ್ದೇವಪ್ಪ ಅಂತಂದ್ರೆ ಫುಲ್ ಕುದ್ದು ಚಲೋ ಆಗಂಗಿಲ್ಲ. ಒಟ್ಟು ನೀರು ಹಚ್ಚಕ್ಕೆ ಹೋಗ್ಬಾರ್ದು, ಅದಾಗದೇ ನೀರು ಬಿಡ್ತದ. ಆಮೇಲಿಂದ ಬ್ಯಾಳೆ ಕಾಳು, ತೊಗರಿಬೇಳೆ ಹಾಕಾಕತ್ತೀನಿ ರೀ ಇದಕ್ಕೆ. ಪಲ್ಯ ತಾಳ್ಸಕ್ಕೆ ತೊಗರಿಬೇಳೆ ಅರ್ಧ ತಾಸು ತೊಗರಿಬೇಳೆ ನೆನೆ ಹಾಕೀನಿ ರೀ ನಾನು. ಅದು ನೆನೆಸಿದಂಥ ತೊಗರಿಬೇಳೆಗೂ ಸ್ವಲ್ಪ ನೀರು ಇರ್ತಾವೆ ರೀ. ಆಮೇಲಿಂದ ಪಲ್ಯನೂ ಕೂಡ ಇದು ನಾವು ಉಪ್ಪು ಹಾಕ್ತೇವಲ್ಲ ರೀ, ಮತ್ತು ನೀರು ಬಿಡ್ತೈತಿ ಇದು ಪಲ್ಯ. ಹಂಗಾಗಿ ನೀರು ಹಾಕ್ದೇವಂದ್ರೆ ತೀರಾ ನೀರಾಗಿ ಕುದ್ದು ಬಡ್ಡ್ಯಾಗೆಲ್ಲ ನೀರು ನಿಂದಿರ್ತಾವೆ. ಇದ್ರದ್ದೆಲ್ಲ ಸ್ವಾದೆಲ್ಲ ಬಡ್ಡೆಗೆ ಹೋಗಿಬಿಡ್ತದ. ಹಾಗಾಗಿ ನೀರು ಹಾಕೋದೇನು ಹರ್ಕತ್ತಿರಂಗಿಲ್ಲ ರೀ ಇದಕ್ಕೆ. ಅದಾಗದೇ ನೀರು ಬಿಡ್ತೈತಿ. ಎಲ್ಲ ಪಾಣಿ ಹಾಕಿ ಬ್ಯಾಳೆ ಗೀಳಿ ಹಾಕಿ ಉಪ್ಪು ಹಾಕಿ ಮುಚ್ಚಿಬಿಟ್ರಾಯ್ತು, ತಾನಾಗಿ ಅದು ನೀರು ಬಿಡ್ತೈತಿ. ಅಷ್ಟೇನು ನೀರು ಅನ್ಸಲ್ಲ. ಅದ್ರಾಗೆ ಬ್ಯಾಳೆನೂ ಕುದಿತಾವೆ ಮತ್ತು ಪಲ್ಯ ಅನ್ಕೋ ಎಣ್ಣೆಯಾಗ ಪಾಣಿ ಹಾಕಿರ್ತೇವಲ್ಲ ರೀ. ಹಾಗಾಗಿ ಅದು ಮೊದಲೇ ಸ್ವಲ್ಪ ಪಲ್ಯಕ್ಕೆ ಫ್ರೈ ಆದಂಗೆ ಆಯ್ತಂದ್ರೆ ಆಯ್ತು ನೋಡಿರಿ. ಎಣ್ಣೆಯಾಗ ಉಗ್ದಿರ್ತೇವಲ್ಲ ಜಲ್ದಿನೇ ಮೆತ್ತಗಾಗ್ತದೆ. ಹಾಗಾಗಿ ಇದು ಭಾರಿ ಮಸ್ತ್ ಆಗ್ತದೆ ನೋಡಿರಿ ಫ್ರೆಂಡ್ಸ್ ಪಲ್ಯ ಇದು. ಜೋಳದ ರೊಟ್ಟಿ ಜೊತೆ ಅಂತೂ ಮಸ್ತ್ ಹತ್ತದ್ರಿ. ಆಮೇಲಿಂದ ಚಪಾತಿ ಜೋಡಿನೂ ತಿನ್ಬೋದು, ಎಡ್ಡಕ್ಕೂರ್ ಜೋಡಿನೂ ಮಸ್ತ್ ಆಗ್ತದೆ ರೀ. ಮತ್ತು ಇದೇನು ಭಾಳ ಹತ್ತಂಗಿಲ್ಲ ರೀ ಇದನ್ನು ಮಾಡ್ಕೊಳ್ಳೋದು. ಏನು ಪಲ್ಯ ಸೋಸೋದು ಅಷ್ಟೇ ಟೈಮ್ ಹಿಡಿತದೆ ರೀ. ಬಿಟ್ರೆ ಇದೇನು ಬ್ಯಾಳೆ ನೆನೆ ಹಾಕೋದು, ಒಗ್ಗರಣೆ ಹಾಕ್ಕೊಳ್ಳೋದು ಇಷ್ಟೇ ನೋಡಿರಿ. ಇದಕ್ಕೆ ಹಸಿಮೆಣ್ಸಿಕಾಯಿ, ಬೆಳ್ಳುಳ್ಳಿ, ಉಪ್ಪು ಬೇಕಂದ್ರೆ ಸ್ವಲ್ಪ ನಾವು ಬ್ಯಾಳೆ ಏನರೇ ಬೆಳ್ಳ ಕಾಣ್ತಾವೆ ಅಂತ ಅನ್ಕೊಂಡ್ರೆ ಸ್ವಲ್ಪ ಅರ್ಶಿಣ ಪುಡಿ ಹಾಕೋಬೋದು ರೀ. ಅದನ್ನು ಬಿಟ್ಟರೆ ಇದೇನು ಇಲ್ಲ ನೋಡಿರಿ ಫ್ರೆಂಡ್ಸ್ ಇದಕ್ಕೆ ಜಾಸ್ತಿ. ಈಗ ನೋಡಿರಿ ಇಷ್ಟು ಬ್ಯಾಳೆ ನೆನೆ ಹಾಕಿನಿ ನಾನು. ಈ ಬ್ಯಾಳೆ ಇದಕ್ಕೆ ಹಾಕ್ತೀನಿ. ಫುಲ್ ನೆನೆಸಿ ತೊಳೆದು ನೀರು ಚೆಲ್ಲಿನಿ ರೀ ನಾನು. ಇವು ಮನೆ ಬ್ಯಾಳೆ ಅದಾವೆ ರೀ, ತೋಟದ ಬ್ಯಾಳೆ. ಹಾಗಾಗಿ ಇವು ಕಲರ್ ಕಮ್ಮಿ ಇರ್ತಾವೆ ರೀ, ಕಲರ್ ಇರೋಂಗಿಲ್ಲ. ಪಾಲಿಸ್ ಬ್ಯಾಳೆ ಅಲ್ಲಿ ಇವು ಅವಿಷ್ಟು ಹಾಕಿ ಈಗ ನೋಡಿರಿ ನಾನು ನೀರು ಹಾಕೋಲ್ಲ, ಏನೂ ಹಾಕೋಲ್ಲ, ಸುಮ್ಮನೆ ಹಾಗೆ ತಿರುವಾಡ್ತೀನಿ. ಆಮೇಲಿಂದ ಉಪ್ಪು ಹಾಕ್ತೀನಿ ರೀ ಸ್ವಲ್ಪ ಎಣ್ಣೆಗೆ ಇದನ್ನ ಅಲ್ಲಿ. ಆಮೇಲಿಂದ ಉಪ್ಪು ಹಾಕ್ತೀನಿ. ಈಗ ಹಾಕಿಬಿಟ್ನಿ ಅಂದ್ರೆ ಒಮ್ಮೆ ನೀರು ಬಿಡ್ತಂದ್ರೆ ಅದೇನು ಅಷ್ಟು ಸ್ವಾದ ಅನ್ಸಂಗಿಲ್ಲ. ಹಾಗಾಗಿ ಚೆಂದಾಗಿ ಮೊದಲು ಇದನ್ನೆಲ್ಲ ಪಲ್ಯ ಜೋಡಿ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ಈಗ ನೋಡಿರಿ ಅದು ಚೆಂದಾಗಿ ಒಂದು ಸ್ವಲ್ಪ ಕುದಿತಾವೆ. ಕುದ್ದಿದ್ದು ಗೊತ್ತಾಕೈತಿ, ಅವು ಉಮ್ಗೊಯ್ತಾವಲ್ಲ ರೀ, ಉಮ್ಗೊಯ್ದಿದ್ದು ಗೊತ್ತಾಕದ್ರಿ. ಈಗ ಉಪ್ಪು ಹಾಕ್ತೀನಿ ನೋಡಿರಿ ಫ್ರೆಂಡ್ಸ. ಸಣ್ಣ ಉಪ್ಪು ಹಾಕ್ಲತ್ತೀನಿ ರೀ. ಕಲ್ಲು ಉಪ್ಪು ಹಾಕಿದ್ರೆ ಕರಗಂಗಿಲ್ಲ ರೀ, ಯಾಕಂದ್ರೆ ಮೊದಲೇ ನೀರು ಹಾಕಿರಂಗಿಲ್ಲ ನಾವು. ಮತ್ತಿಟ್ಟದು ಹಾಗೆ ಕುಂದಿರ್ತದೆ ಎಲ್ಲರ ಸೈಡಿಗೆ. ಆಮೇಲಿಂದ ಬಾಯಾಗ ಬರೋಕ್ಕೆ ಸ್ಟಾರ್ಟ್ ಆಕೋದು ಕರ್ಕಂತು. ಅದಕ್ಕೆ ಇದಕ್ಕೆ ಈಗ ಸಣ್ಣ ಉಪ್ಪು ಹಾಕಿ ನೋಡಿರಿ, ನಮಗೆ ಎಷ್ಟು ಬೇಕು ಅಷ್ಟು. ಇದೆಲ್ಲ ಅದ್ರ ಜೋಡಿ ಚೆಂದಾಗಿ ಪಲ್ಯ ಜೋಡಿ ಎಲ್ಲ ಮಿಕ್ಸ್ ಮಾಡಿ ಈಗ ಮುಚ್ಚಿಟ್ಬಿಟ್ರೆ ಪಲ್ಯ ರೆಡಿ ಹಾಕೋದು ನೋಡಿರಿ. ನನಗಂತೂ ಮೆಂತ್ಯ ಪಲ್ಯನೂ ನಾ ಇದೇ ಥರ ಮಾಡೋದು ಒಂದು ವಿಡಿಯೋ ತೋರಿಸೀನಿ ರೀ. ಇದೇ ಥರ ಪಾಣಿ ಏನು ಜಾಸ್ತಿ ಹಾಕೋದ್ರಲ್ಲ ರೀ, ಇಷ್ಟೇ ಹಾಕಿ ಒಂದು ಸರಿ ಚಪಾತಿ ಜೋಡಿ ಮಾಡ್ಕೊಂಡು ನೋಡಿರಿ ಎಷ್ಟು ಮಸ್ತ್ ಆಕ್ಕದ. ಈಗ ನೋಡಿರಿ ಮುಚ್ಚಿಬಿಟ್ಟಿನಿ ರೀ. ಕುದಿಲ್ರಿ, ಸ್ವಲ್ಪ ಕುದೀತಂದ್ರೆ ಅದೇ ನೀರು ಅನ್ಕೋ ಹಾಕಿಲ್ರಿ, ನೀವೆಲ್ಲರೂ ನೋಡ್ಲಾಕತ್ತೀರಿ. ಹಾಗೆ ಇಟ್ಟಿನಿ ರೀ ನಾನು. ಈಗ ನೋಡಿರಿ ಅದನ್ನು ತೆಗಿತೀನಿ ನೋಡ್ರಲ್ರಿ, ನೀರು ಬಿಟ್ಕೊಂಡದ, ಅದಾಗದೇ ನೀರು ಬಿಟ್ಕೊಂಡ್ಬಿಟ್ಟದ ನೋಡಿರಿ. ನಾ ಏನೋ ಒಂದು ಹನಿ ನೀರು ಹಾಕಿಲ್ಲ, ಏನೂ ಮಾಡಿಲ್ಲ, ತಾನೇ ನೀರು ಬಿಟ್ಟದ್ರಿ ಪಲ್ಯದ್ದು. ಮತ್ತು ಆಮೇಲಿಂದ ಬ್ಯಾಳಿದು ಅದ್ರದ್ದೆಲ್ಲ ಬಿಟ್ಟಿರ್ತದೆ. ಏನನ್ನ ಪಲ್ಯ ಕೊಟ್ಟು ಕುದಿಲಕತ್ತಾಗ ಉಪ್ಪು ಒಗೆದು ಬಿಟ್ಟೇವ ತಿಳ್ಕೊರಿ, ಅದು ಪೂರ ನೀರು ಬಿಡ್ತೈತಿ. ನೀರು ಬಿಟ್ಟು ನೀರು ಹಾಕೋ ಅವಶ್ಯಕತೆನೇ ಇಲ್ದಂಗೆ ಮಾಡ್ತದೆ ನೋಡಿರಿ ಅದು. ಒಟ್ಟು ಯಾವುದೇ ಐಟಮ್ಸ್ ಅಲ್ಲಿ ಪಲ್ಯದ್ದು ಇದೇ ಥರ ಬರ್ತದೆ ನೋಡಿರಿ. ನೀವು ಮತ್ತೆ ಇನ್ನೊಂದು ಸ್ವಲ್ಪ ಮುಚ್ಚಿಡ್ತೀನಿ ರೀ. ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹೋಗಿ ಬರ್ರಿ. ನಮಸ್ತೆ.